ಸ್ನೇಹಿತರೆ, ವಿಜ್ಞಾನವು ಉತ್ತರಿಸಲಾಗದೆ ಮೌನವಾದ ಸಂಗತಿಗಳ ಸರಣಿ ವಿಡಿಯೋದಲ್ಲಿ ಇವತ್ತು ನಿಮ್ಮ ಮುಂದೆ ವಿವರಿಸ್ತಾ ಇರೋದು ನಾಜ್ಗಾ ಲೈನ್ಸ್ ಬಗ್ಗೆ. ಇದು ಪೆರು ದೇಶದ ಬರಡು ನಿರ್ಜನ ಮರುಭೂಮಿಯಲ್ಲಿ ಅಡಗಿಕೊಂಡಿರುವ ಒಂದು ವಿಸ್ಮಯಕಾರಿ ಇತಿಹಾಸದ ರಹಸ್ಯ. ಈ ನಾಜ್ಗಾ ಲೈನ್ಸ್ ಗಳನ್ನ ಭೂಮಿಯ ಮೇಲೆ ನಿಂತು ನೋಡಿದಾಗ ಏನೂ ಅರ್ಥವಾಗೋದೇ ಇಲ್ಲ. ವೈಮಾನಿಕ ವೀಕ್ಷಣೆ ಮಾಡಿದಾಗ ಮಾತ್ರ ಗೋಚರಿಸುತ್ತದೆ ಜಗತ್ತೇ ನಿಬ್ಬೆರಗಾಗಿಸುವ ನಾಜ್ಗಾ ಲೈನ್ಸ್. ಪೆರು ದೇಶದ ರಾಜಧಾನಿ ಲಿಮಾ ನಗರದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ನಾಜ್ಗಾ ಅನ್ನುವ ಮರುಭೂಮಿಯಲ್ಲಿ ಈ ಅದ್ಭುತ ಸೃಷ್ಟಿಯಾಗಿದೆ. ಇಲ್ಲಿ ನೂರಾರು ಸರಳ ರೇಖೆಗಳು, ಚದರ, ತ್ರಿಕೋಣ, ವೃತ್ತಗಳಂತ ಜಾಮಿತಿಯ ಆಕಾರಗಳು ಹಾಗೂ ಹಾವು, ಹಕ್ಕಿ, ಮಂಗ ಮತ್ತು ಮನುಷ್ಯ ಮೊದಲಾದ ಜೀವಿಗಳ ಭಾರೀ ಚಿತ್ರಗಳನ್ನ ಬಿಡಿಸಲಾಗಿದೆ. ಇವುಗಳನ್ನೆಲ್ಲ ಯಾರು ಮಾಡಿದ್ರು ಅನ್ನೋದಕ್ಕೆ ಇತಿಹಾಸದಲ್ಲಾಗಲಿ ವಿಜ್ಞಾನದಲ್ಲಾಗಲಿ ಸ್ಪಷ್ಟ ಉತ್ತರವಿಲ್ಲ. ಆದರೆ ಕೆಲವು ತಜ್ಞರ ಪ್ರಕಾರ ಕ್ರಿಸ್ತಪೂರ್ವ 200ನೇ ಮತ್ತು ಕ್ರಿಸ್ತ ಶಕ 500ರ ಅವಧಿಯಲ್ಲಿ ನಾಜ್ಗಾ ಸಂಸ್ಕೃತಿಯ ಜನರು ನಿರ್ಮಿಸಿರಬಹುದೆಂದು ಉಲ್ಲೇಖಿಸುತ್ತಾರೆ. ಈ ರೇಖಾಚಿತ್ರಗಳ ಕೆತ್ತನೆಯ ಆಳ 10 ರಿಂದ 15 ಸೆಂಟಿಮೀಟರ್ ಇದ್ರೆ ಅಗಲ ಸರಾಸರಿ 30 ರಿಂದ 35 ಸೆಂಟಿಮೀಟರ್, ಆದರೆ ಉದ್ದ ಕಿಲೋಮೀಟರ್ ಗಟ್ಟಲೆ ಹೋಗುತ್ತದೆ. ಈ ಜಾಗದಲ್ಲಿ ಭೂಮಿಯ ಮೇಲೆ ನಡೆದುಕೊಂಡು ಹೋಗುವವರಿಗೆ ಇದು ಕೇವಲ ಸಾಮಾನ್ಯ ಮಣ್ಣಿನ ಗೆರೆಗಳಾಗಿಯೇ ಕಾಣುತ್ತಿದ್ದವು. ಆದರೆ 1930ರ ನಂತರ ವಿಮಾನಯಾನ ಈ ಜಾಗದಲ್ಲಿ ಹೆಚ್ಚಾದಾಗ ಕೆಲವು ಪೈಲಟ್ಗಳು ಮೇಲಿನಿಂದ ನೋಡಿ ಈ ಭಾರೀ ಆಕೃತಿಯ ರೇಖಾಚಿತ್ರಗಳನ್ನು ನೋಡಿ ದಿಗ್ಭ್ರಾಂತಗೊಂಡಿದ್ದರಂತೆ. ಅದರ ನಂತರವೇ ಈ ಅದ್ಭುತ ಸೃಷ್ಟಿಯ ಬಗ್ಗೆ ಜಗತ್ತಿಗೆ ತಿಳಿಯಿತಂತೆ. ಒಂದು ವೇಳೆ ಮನುಷ್ಯರೇ ಮಾಡಿದ್ರೆ ಇಷ್ಟು ಸ್ಪಷ್ಟವಾಗಿ ಈ ರೀತಿಯ ಚಿತ್ರಗಳನ್ನ ಹೇಗೆ ಮಾಡಿದ್ರು, ಅದು ಅಂತಹ ಮರುಭೂಮಿಯಲ್ಲಿ, ಅದು ಕಿಲೋಮೀಟರ್ ಗಟ್ಲೆ? ಅಸಾಧ್ಯದ ಮಾತು. ಇನ್ನು ಕೆಲವರ ಪ್ರಕಾರ ದೇವತೆಗಳು ಅಥವಾ ಅನ್ಯಗ್ರಹ ಜೀವಿಗಳು ಮಾಡಿರಬಹುದು ಅನ್ನುವ ನಂಬಿಕೆಯಂತೆ. ಒಟ್ಟಿನಲ್ಲಿ ಈ ಅದ್ಭುತ ಸೃಷ್ಟಿಗಳನ್ನ ಈ ಬರಡು ಮರುಭೂಮಿಯಲ್ಲಿ ಮಾಡಿದವರು ಯಾರು, ಯಾಕೆ ಮಾಡಿರಬಹುದು, ಹೇಗೆ ಮಾಡಿರಬಹುದು ಅನ್ನೋದಕ್ಕೆ ನಿಖರ ಉತ್ತರ ಇಲ್ಲಿಯವರೆಗೆ ಸಿಕ್ಕಿಲ್ಲ.